ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಕೈಲಾಸೆ ಅಭಯದಾನ ಶೂಲ ಸಮೃಗಂ ಕಲ್ಪದ್ರುಮೂಲೆ ಸ್ಥಿತಂ ಕರ್ಪೂರ ಸ್ಫಟಿಕೇಂದು ಸುಂದರತನುಂ ಕಾತ್ಯಾಯನಿ ಸೇವಿತುಂ ಗಂಗಾ ತುಂಗ ತರಂಗರಂಜಿತ ಜಟಾಭಾರಂ ಕೃಪಾಸಾಗರಂ ಕಂಠಾಲಂಕೃತ ಶೇಷಭೂಷಣಮಮಂ ಸಂಜೀವನೀಂ ಭಾವಯೇ. ಶ್ರೀ ಸಂಜೀವಿನ್ಯೈ ನಮಃ. ಆತ್ಮೀಯರೇ, ಇಂದು 8ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿ, ವಾರ ಸೋಮವಾರ. ಈ ದಿವಸದ ಪಂಚಾಂಗ ಹೇಗಿದೆ ಹೇಳುವಂಥದ್ದನ್ನು ನೋಡೋಣ, ಗ್ರಹಸ್ಥಿತಿಯನ್ನು ತಿಳಿದುಕೊಳ್ಳೋಣ. ಜೊತೆಯಲ್ಲಿ ಮೇಷಾದಿ 12 ರಾಶಿಗಳ ಫಲಾಫಲಗಳು ಏನಿದೆ ಹೇಳುವಂಥದ್ದನ್ನು ವೀಕ್ಷಣೆ ಮಾಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಸೋಮವಾರವಾಗಿದೆ. ಈ ದಿವಸ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ ಇರತಕ್ಕಂಥದ್ದು. ಈ ದಿವಸದ ಯೋಗ ಪ್ರೀತಿನಾಮ ಯೋಗ ಇದೆ, ಬಾಲವಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆ ಏನು? ಅಷ್ಟಮಿ ತಿಥಿ ಆದ್ದರಿಂದ ಅನಧ್ಯಯನ, ವೇದಾಧ್ಯಯನಕ್ಕೆ ಅಷ್ಟು ಒಳ್ಳೆಯ ದಿವಸ ಅಲ್ಲ. ಜೊತೆಯಲ್ಲಿ ಕರ್ಕಾಟಕ ರಾಶಿಗೆ ಶುಕ್ರನ ಪ್ರವೇಶ ಸಾಯಂಕಾಲ, ಇವತ್ತು ಸಾಯಂಕಾಲ ಸೂರ್ಯ ಅಸ್ತಕಾಲದಲ್ಲಿ ಕರ್ಕಾಟಕವನ್ನು ಪ್ರವೇಶ ಮಾಡ್ತಾನೆ ಶುಕ್ರ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಹೀಗಿರುವಾಗ ಇವತ್ತಿನ ದಿವಸದ ಖಗೋಳದ ಸ್ಥಿತಿ ಹೇಗಿದೆ ನೋಡಿ. ಮೇಷರಾಶಿಯಲ್ಲಿ ಕುಜ ಇದ್ದಾನೆ, ವೃಷಭ ರಾಶಿಯಲ್ಲಿ ರವಿ, ಮಿಥುನ ರಾಶಿಯಲ್ಲಿ ಬುಧ ಮತ್ತು ಶುಕ್ರರ ಯುತಿ, ಕರ್ಕಾಟಕ ರಾಶಿಯಲ್ಲಿ ಗುರು ಇದ್ದಾನೆ, ಸಿಂಹ ರಾಶಿಯಲ್ಲಿ ಎಂದಿನಂತೆ ಕೇತು, ಕನ್ಯಾ ಶೂನ್ಯ, ತುಲಾ ರಾಶಿಯಲ್ಲಿ ಮಾಂದ್ಯೋದಯವಾಗಿದೆ, ವೃಶ್ಚಿಕ ರಾಶಿ ಶೂನ್ಯ, ಧನುಷ್ ಶೂನ್ಯ, ಮಕರವೂ ಶೂನ್ಯ. ಕುಂಭರಾಶಿಯಲ್ಲಿ ಪೂರ್ವಭಾದ್ರ ನಕ್ಷತ್ರದ 1ನೇ ಪಾದದಲ್ಲಿ ಇವತ್ತಿನ ದಿವಸ ಪೂರ್ವಭಾದ್ರ ನಕ್ಷತ್ರದಲ್ಲಿ ಚಂದ್ರನಿದ್ದಾನೆ ರಾಹುವಿನ ಜೊತೆಯಲ್ಲಿ. ಎಂದಿನಂತೆ ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇಂದಿನ ಗ್ರಹ ಸ್ಥಿತಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಹೇಗಿದೆ ನೋಡೋಣ ಬನ್ನಿ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜ ಇದ್ದಾನೆ, ಚರರಾಶಿ. ತಿರುಗಾಟದ ಉದ್ಯೋಗಿಗಳಿಗೆ ಸಾಕಷ್ಟು ಅನುಕೂಲ. ಸಂಚಾರಿ ಉದ್ಯೋಗ, ತಿರುಗಾಡಿಕೊಂಡು ಅಲದಾಡಿಕೊಂಡು ಮಾಡುವಂತಹ ಉದ್ಯೋಗಗಳು ಕೆಲವು ಇರ್ತವೆ. ಅಂತಹ ಉದ್ಯೋಗಸ್ಥರಿಗೆ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣ. ಧನಸ್ಥಾನದಲ್ಲಿ ರವಿ ಇದ್ದದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಯಾದೀತು. ಯಾಕೆಂದರೆ ಅವನಿಗೆ ಶತ್ರುವಿನ ಮನೆ, ಹಣಕಾಸಿಗಾಗಿ ಶತ್ರುಗಳ ಕಾಟ ಉಂಟಾಗ್ತದೆ ಅಥವಾ ಪೈಪೋಟಿ ಉಂಟಾಗ್ತದೆ. ಸ್ವಲ್ಪ ಸಾಲದ ಬಾಧೆ ಜಾಸ್ತಿ ಆಗ್ತದೆ ಅಥವಾ ಸರ್ಕಾರಿ ಉದ್ಯೋಗಿಗಳಿಗೆ ಸ್ವಲ್ಪ ಆಮಿಷಗಳು ಜಾಸ್ತಿ ಆಗುವಂತಹ ಸಾಧ್ಯತೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ಇದ್ದರೆ ಬಹಳ ಒಳ್ಳೆಯದು ಇವತ್ತಿನ ದಿವಸ. ವ್ಯಯಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ 7.5 ತೊಂದರೆ, ಅಪವಾದ, ಅವಮಾನ, ಅಪರಾಧ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಈ ಎಲ್ಲ ದೋಷ ಪರಿಹಾರಕ್ಕೆ ಶನಿ ಶಾಂತಿ ಅಗತ್ಯ. ಜೊತೆಯಲ್ಲಿ ಸುಬ್ರಹ್ಮಣ್ಯೇಶ್ವರನ ಸೇವೆ ಅಥವಾ ಪೂಜೆ ಅಗತ್ಯವಾಗಿ ಮಾಡಿಕೊಂಡಲ್ಲಿ ನಿಮಗೆ ಬಂದಿರುವಂತಹ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ. 9 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಇವತ್ತಿನ ದಿವಸ ನಿಮಗೆ ಕ್ಷೇಮ. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ಸುಖಾಧಿಪತಿಯಾದಂತಹ ರವಿ ನಿಮ್ಮ ರಾಶಿಗೆ ಬಂದಿದ್ದಾನೆ. ಸ್ವಲ್ಪ ಮಟ್ಟಿಗೆ ಸುಖಕ್ಕೇನಾದರೂ ತೊಂದರೆ ಆಗಬಹುದು. ಆಹಾರ ಪದಾರ್ಥಗಳ ಜೀರ್ಣತೆ ಆಗುವುದು ತುಂಬ ಕಷ್ಟ. ಹೊಟ್ಟೆಯಲ್ಲಿ ವ್ಯಾಧಿ ಉಂಟಾಗ್ತದೆ. ಹೊಟ್ಟೆಯೇ ನಿಮಗೆ ಶತ್ರು ಆಗುವಂತಹ ಸಾಧ್ಯತೆ ಇವತ್ತಿನ ದಿವಸ. ಮಾನಸಿಕವಾಗಿ ನೆಮ್ಮದಿಯನ್ನು ಕಳ್ಕೊಳ್ತೀರಿ. ಶನಿ ದೃಷ್ಟಿ ಬಿದ್ದು ಹೋಗಿದೆ. ಶತ್ರುಗಳ ಕಾಟ ಒಂದು ಕಡೆಯಲ್ಲಿ, ಮನೆಯವರೇ ಶತ್ರುಗಳು, ಹಿತಶತ್ರುಗಳು, ಅದರಿಂದ ಸಾಕಷ್ಟು ತೊಂದರೆ ಅನುಭವಿಸ್ತೀವಿ. ಪರಿಹಾರಕ್ಕೆ ಸುದರ್ಶನ ಜಪ, ಸುದರ್ಶನ ಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಅನುಕೂಲ. ಚಕ್ರಧರನಾಗಿರತಕ್ಕಂತಹ ವಾಸುದೇವ ಕೃಷ್ಣನನ್ನು ದರ್ಶನ ಮಾಡಿ ಇಸ್ಕಾನ್ ಟೆಂಪಲ್ಗೆ ಹೋಗಿ ಬನ್ನಿ. ಆಗ ನಿಮಗೆ ಇವತ್ತಿನ ದಿವಸ ಸ್ವಲ್ಪ ಸಮಸ್ಯೆಗಳು ತಪ್ಪಬಹುದು. ಇಂದಿನ ದಿವಸದ ಕಷ್ಟ ನಿವಾರಣೆಗೆ ದೇವಿಯ ಉಪಾಸನೆ, ಶ್ರೀಕೃಷ್ಣನ ಉಪಾಸನೆ, ಜೊತೆಯಲ್ಲಿ 6ರ ಸಂಖ್ಯೆಯ ಬಳಕೆ, ಬಿಳಿ ಬಣ್ಣದ ವಸ್ತ್ರಗಳು ಇವೆಲ್ಲ ನಿಮಗೆ ಅನುಕೂಲವನ್ನು ತರ್ತದೆ. ಪೂರ್ವ ದಿಕ್ಕಲ್ಲಿ ನಿಮ್ಮ ವ್ಯವಹಾರ. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಬುಧ ಶುಕ್ರರು ಆರ್ಥಿಕವಾದ ಸಂಕಷ್ಟ ನಿವಾರಣೆ, ಋಣಬಾಧೆ ಪರಿಹಾರವಾಗುವಂತಹ ಕಾಲ.
ಗುರುಬಲ ಚೆನ್ನಾಗಿದ್ದದ್ದರಿಂದ ಮನೆಯಲ್ಲಿ ಮಂಗಲ ಕಾರ್ಯ ಮಾಡುವಂತಹ ಹವಣಿಕೆ. ಸಪ್ತಮಾಧಿಪತಿಯಂತಹ ಗುರು ಧನಸ್ಥಾನದಲ್ಲಿ ಹಂಸಯೋಗದಲ್ಲಿದ್ದರಿಂದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ವಿಶೇಷವಾದಂತಹ ಧನಾಕರ್ಷಣೆ, ಆಕಸ್ಮಿಕ ಧನಪ್ರಾಪ್ತಿ ಇವೆಲ್ಲ ಉಂಟಾಗುವಂತಹ ಲಕ್ಷಣ. ಕರ್ಮರಾಶಿಯಲ್ಲಿ ಶನಿ ಮಹಾತ್ಮ ಇದ್ದದರಿಂದ ಮಾಡುವಂತಹ ಕರ್ಮದಲ್ಲಿ, ಉದ್ಯೋಗದಲ್ಲಿ ಏನಾದರೂ ವ್ಯತ್ಯಾಸ ಉಂಟಾದೀತು, ಅದರಿಂದ ನಿಮಗೆ ಅಪವಾದ ಬರುವಂತಹ ಸಾಧ್ಯತೆ, ಅಥವಾ ಮಾಡಿದ ಕರ್ಮವನ್ನೇ ಮತ್ತೆ ಮತ್ತೆ ಮಾಡಬೇಕಂತಹ ಸಂದರ್ಭ. ಎಲ್ಲ ದೋಷ ನಿವಾರಣೆಗೆ ವಿಷ್ಣುವಿನ ಉಪಾಸನೆ ಒಳ್ಳೆಯದು. ಪೂರ್ವ ದಿಕ್ಕು ಅಥವಾ ಆಗ್ನೇಯ ದಿಕ್ಕಿನಲ್ಲಿರ್ತಕ್ಕಂಥ ವಿಷ್ಣು ಮಂದಿರಕ್ಕೆ ಹೋಗಿ ಬರುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. 5 ನಿಮ್ಮ ಸಂಖ್ಯೆ, ಹಸಿರು ಬಣ್ಣ ಆಗಿ ಬರ್ತದೆ, ಗಿಳಿ ಹಸಿರಾದರೂ ನಡೀತದೆ, ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ ನೋಡಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರ ಕುಂಭರಾಶಿಯಲ್ಲೇ ಇದ್ದಾನೆ. 8ನೇ ಮನೆ ದುಃಖ ಸ್ಥಾನದಲ್ಲಿದ್ದಾನೆ. ದುಃಖವನ್ನು ಕೊಡ್ತಾನೆ. ಸ್ತ್ರೀ ಮೂಲಕ ದುಃಖ, ಸ್ತ್ರೀಯರಿಂದ ದುಃಖ ಅಥವಾ ಸ್ತ್ರೀಯರಿಗೆ ದುಃಖ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸ್ವಲ್ಪ ವ್ಯಾವಹಾರಿಕವಾಗಿ ಕಾಳಜಿ ಇರಲಿ. ಯಾವುದಾದ್ರೂ ಉಪಾಯದಿಂದ ನಿಮಗೆ ಅಪಾಯವನ್ನು ತರಬಹುದು. ಆದ್ದರಿಂದ ಸ್ವಲ್ಪ ವ್ಯವಹಾರದ ಬಗ್ಗೆ ಲಕ್ಷ್ಯ ಇದ್ದಲ್ಲಿ ನಿಮ್ಮ ಕಷ್ಟ ದೋಷಗಳು ಪರಿಹಾರವಾಗುವಂತಹ ಲಕ್ಷಣ. ಮಾತಿಗೆ ಮಾತು ಬೆಳೀತದೆ, ಸೋಲುಂಟಾಗ್ತದೆ, ಹಿನ್ನಡೆ ಉಂಟಾಗ್ತದೆ. ಅದಕ್ಕಾಗಿ ಪರಿಹಾರಕ್ಕಾಗಿ ಗುರುವಂದನೆಯನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ಗುರುವಿನ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅಥವಾ ಮನೆಯ ಸಮೀಪದಲ್ಲಿರ್ತಕ್ಕಂತಹ ರಾಯರ ಮಠಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಕೊಳ್ಳಿ. ಆಗ ನಿಮ್ಮ ಕಷ್ಟಗಳು ಇಂದಿನ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಇದೆ. ದೋಷ ನಿವಾರಣೆಗೆ ಗುರುರಾಯರ ಸೇವೆ. 2 ನಿಮ್ಮ ಸಂಖ್ಯೆ, ಬಿಳಿಯ ಬಣ್ಣದ ವಸ್ತ್ರಗಳು, ದಕ್ಷಿಣ ಪಶ್ಚಿಮ ದಿಕ್ಕುಗಳು ಇವು ನಿಮಗೆ ಅನುಕೂಲವನ್ನು ಮಾಡ್ತದೆ. ಈಗ ಸಿಂಹರಾಶಿ ನೋಡಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಸೂರ್ಯನು 10ನೇ ಮನೆಯಲ್ಲಿದ್ದಾನೆ. ಕರ್ಮರಾಶಿಯಲ್ಲಿ ಕರ್ಮಕ್ಕೆ ತೊಂದರೆ, ಉದ್ಯೋಗದಲ್ಲಿ ಕಿರಿಕಿರಿ, ಮನಸ್ತಾಪಗಳು, ಬಂಧು ಬಾಂಧವರಿಂದ ತೊಂದರೆ, ಮಾನಸಿಕವಾದಂತಹ ಅಶಾಂತಿ ಇತ್ಯಾದಿಗಳು ಮೂಡುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಸಿಂಹರಾಶಿಯವರಿಗೆ. ಅಷ್ಟಮದಲ್ಲಿ ಶನಿ ಮಹಾತ್ಮ ಕಾಡಿಸ್ತಾ ಇದ್ದಾನೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಶನಿ ಶಾಂತಿ ಮಾಡಿಕೊಳ್ಳಿ. ಆಂಜನೇಯನಿಗೆ ಏನಾದರೂ ಸೇವೆಯನ್ನು ಕೊಡಿ. ಸಾಧ್ಯವಾದರೆ ಸುಂದರಕಾಂಡವನ್ನು ಓದಿ. ಆಗ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. 1 ನಿಮ್ಮ ಸಂಖ್ಯೆ, ಶಂಭುವಿನ ಉಪಾಸನೆಯಿಂದ ಕ್ಷೇಮ. ಜೊತೆಯಲ್ಲಿ ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕು ನಿಮಗೆ ಆಗಿ ಬರುವಂತಹ ದಿಕ್ಕುಗಳು ಕೆಂಪು ವರ್ಣ ನಿಮಗೆ ಹಿತವಾಗಿರ್ತದೆ. ಈಗ ಕನ್ಯಾರಾಶಿ. ಕನ್ಯಾರಾಶಿಯವರ ಫಲ ನೋಡುವಾಗ ಸಪ್ತಮದಲ್ಲಿ ಶನಿ ಮಹಾತ್ಮ ನಿತ್ತು ನೋಡ್ತಾ ಇದ್ದಾನೆ. 7ನೇ ಮನೆಯಲ್ಲಿ ಶನಿ ಇದ್ರೆ ಏನು ಮಾಡ್ತಾನೆ ಅವನು? ಅದಾರ ನಮಿತ್ರಂ ಚಿರಂಚಾರು ಚಿತ್ತಂ ಶನೋದ್ಯೋನಗೆ ದಂಪತಿ ರೋಗಯುಕ್ತೌ. ಗಂಡ ಹೆಂಡತಿಯರಿಗೆ ರೋಗ ಪ್ರಾಪ್ತಿ, ಜ್ವರಬಾಧೆ ಎರಡೂ ಇರ್ಬೋದು. ಜ್ವರ ಅಂತಂದರೆ ಬಾಧೆ ಶರೀರಕ್ಕೆ, ಜರಬಾಧೆ ಅಂದರೆ ಮುಪ್ಪು ಆಡೋದಕ್ಕೆ ಜರಬಾಧೆ ಅಂತ ಹೇಳ್ತಾರೆ. ಆದ್ದರಿಂದ ಮುಪ್ಪಿನಲ್ಲಿ ಬರುವಂತಹ ರೋಗಗಳಿಗೆ ಜರಬಾಧೆ. ಪರಿಹಾರಕ್ಕೆ ನೀವು ಮೃತ್ಯುಂಜಯನ ಉಪಾಸನೆ ಅತ್ಯಗತ್ಯ. ಮೃತ್ಯುಂಜಯನ ಆರಾಧನೆ ಮಾಡಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ, ಅಥವಾ ಮೃತ್ಯುಂಜಯನ ಯಂತ್ರಧಾರಣೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗುವಂತಹ ಲಕ್ಷಣ. ವ್ಯವಹಾರಗಳು ಸರಿಯಾಗಿ ನಡೆಯೋದಿಲ್ಲ, ಹಾಗಂತ ಹೊಸ ವ್ಯವಹಾರಕ್ಕೆ ಕೈ ಹಾಕ್ತೀನಿ, ಪಾರ್ಟ್ನರ್ ವ್ಯವಹಾರದಿಂದ ಮೋಸ ಹೋಗ್ತೀರಿ. ಪರಿಹಾರಕ್ಕೆ ಇವತ್ತಿನ ದಿವಸ ಶನಿ ಶಾಂತಿ, ಶಿವನ ಉಪಾಸನೆಯನ್ನು ಮಾಡಿಕೊಳ್ಳಿ. ಮೃತ್ಯುಂಜಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಕಷ್ಟ ನಿವಾರಣೆ ಆಗ್ತದೆ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ ಇವತ್ತಿನ ದಿವಸ ಕನ್ಯಾರಾಶಿಯವರಿಗೆ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ಮಾಂದಿ ನಿಮ್ಮ ರಾಶಿಯಲ್ಲಿ ಉದಯವಾಗಿದೆ. ಜನ್ಮರಾಶಿಯಲ್ಲಿ ಮಾಂದಿ ಉದಯವಾದಾಗ ಕಳ್ಳತನ ಆಗ್ತದೆ, ಕ್ರೂರತನ ಬರ್ತದೆ, ಅಥವಾ ಕ್ರೂರಿಗಳಿಂದ ತೊಂದರೆ ಆಗ್ತದೆ. ಕ್ರೂರ ಬುದ್ಧಿಯವರು ಏನಾದರೂ ತೊಂದರೆಯನ್ನು ಮಾಡುವಂತಹ ಸಾಧ್ಯತೆ ಇದೆ. ಜೊತೆಯಲ್ಲಿ 6ರಲ್ಲಿ ಶನಿ ಮಹಾತ್ಮ, ಶತ್ರುಗಳು ಆಗಾಗ ತೊಂದರೆ ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ಹೆಸರಿಗೆ ಮಸಿ ಬಳಿಯುವಂತಹ ಸಾಧ್ಯತೆಗಳು, ಅಪವಾದಗಳು ಒಂದರ ಹಿಂದೊಂದರಂತೆ ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ ಮಾಡಿಕೊಳ್ಳಿ. ಶನಿ ದೇವರಿಗೆ ವಿಶೇಷವಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡುವುದರಿಂದ, ತುಳಸಿ ಹಾರವನ್ನು ಅರ್ಪಣೆ ಮಾಡುವುದರಿಂದ, ಅಥವಾ ತಿಲಾರ್ಚನೆಯನ್ನು ಮಾಡುವುದರಿಂದ ಶನಿದೇವರು ಸಂತುಷ್ಟನಾಗ್ತಾನೆ. ಆಗ ನಿಮ್ಮ ಕಷ್ಟಗಳು ಸ್ವಲ್ಪ ಮಟ್ಟಿಗೆ ದೂರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೈನಂದಿನ ದೋಷ ನಿವಾರಣೆಗಾಗಿ ಅನ್ನಪೂರ್ಣೇಶ್ವರಿಯ ಉಪಾಸನೆಯನ್ನು ಮಾಡುವುದರಿಂದ ಕಷ್ಟಗಳು ನಿವಾರಣೆ ಆಗ್ತದೆ. 6 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ.
ಉತ್ತರ ದಿಕ್ಕು ನಿಮಗೆ ಕ್ಷೇಮವನ್ನು ತರ್ತದೆ, ಪಶ್ಚಿಮ ದಿಕ್ಕಿನಲ್ಲಿ ಯಶಸ್ಸು ಉಂಟಾಗ್ತದೆ, ಜೊತೆಯಲ್ಲಿ ಬಿಳಿ ಬಣ್ಣ ನಿಮಗೆ ಅನುಕೂಲವನ್ನು ತರ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ತುಲಾ ರಾಶಿಯವರು. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಕುಜ ಸ್ವಕ್ಷೇತ್ರದಲ್ಲಿದ್ದಾನೆ, 6ನೇ ಮನೆಯಲ್ಲಿದ್ದಾನೆ. ಹಿತಶತ್ರುಗಳು ಬಹಳ ಇರ್ತಾರೆ, ಮನೆಯಲ್ಲೇ ಶತ್ರುಗಳು, ಸ್ವಕ್ಷೇತ್ರದಲ್ಲಿ ಮನೆಯಲ್ಲಿದ್ದಾನೆ ಕುಜ. ಹೀಗಿರುವಾಗ ಮನೆಯ ಶತ್ರುಗಳು ನಿಮಗೆ ಅಪಾಯವನ್ನು ತರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವ್ಯಾವಹಾರಿಕವಾಗಿ ಸಾಕಷ್ಟು ತೊಂದರೆ ಉಂಟಾಗ್ತದೆ. ಹಾಗಂತ ನಿಮ್ಮ ರಾಶಿಯಿಂದ ಭಾಗ್ಯಕ್ಕೆ ಗುರು ಬಂದಿದ್ದಾನೆ, ಗುರುವಿನ ದೃಷ್ಟಿ ಇದೆ. ಅದರಿಂದ ಭಾಗ್ಯ ವೃದ್ಧಿ, ಮಂಗಲ ಕಾರ್ಯ ಇತ್ಯಾದಿಗಳನ್ನು ಜರುಗಿಸಿ ಕುಟುಂಬದಲ್ಲಿ ನೆಮ್ಮದಿಯನ್ನು ಕಾಣಬೇಕು ಅಂತಾದಲ್ಲಿ ಗುರುವಿನ ಸಂಪೂರ್ಣವಾದಂತಹ ಅನುಗ್ರಹವನ್ನು ಪಡೆದುಕೊಂಡಲ್ಲಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಲಕ್ಷಣ. ಸಾಧ್ಯವಾದರೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಅಥವಾ ಶೃಂಗೇರಿ ಜಗದ್ಗುರುಗಳ ಕೃಪಾಶೀರ್ವಾದವನ್ನು ಪಡೆಯುವುದರಿಂದ ನಿಮಗೆ ಯಶಸ್ಸುಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹ ದೋಷಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ. ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ನೀವು ಇವತ್ತು ದಿವಸ ಕಾಲಭೈರವನ ದರ್ಶನವನ್ನು ಮಾಡುವುದರಿಂದ, ಅಷ್ಟಮಿ ತಿಥಿಯೂ ಆಗಿದೆ, ಕಾಲಭೈರವನ ದರ್ಶನ ಅತ್ಯಂತ ಶ್ರೇಷ್ಠ. ಪರಿಹಾರಕ್ಕೆ ಭಾಳ ಒಳ್ಳೆಯದು. ದರ್ಶನ ಮಾಡಿಕೊಂಡು ಬನ್ನಿ ಅಥವಾ ಪೂಜೆ ಕೊಟ್ಟು ಬನ್ನಿ, ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ, ಶುಭ ಉಂಟಾಗ್ತದೆ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ಕಾಲಘಟ್ಟದಲ್ಲಿ 9 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣ, ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕು, ಸುಬ್ರಹ್ಮಣ್ಯ ದೇವರ ಅನುಗ್ರಹ ಇವೆಲ್ಲ ಬೇಕು. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಬುಧ ಶುಕ್ರರು, ಒಳ್ಳೆಯ ಯೋಗ. ಅದೇ ಶುಕ್ರ ಇವತ್ತಿನ ದಿವಸ ಅಷ್ಟಮಕ್ಕೆ ಹೋಗ್ತಾನೆ, ನಿಮ್ಮ ರಾಶಿಯಲ್ಲಿ ಬುಧ ಮಾತ್ರ ಉಳ್ಕೊಳ್ತಾನೆ. ಭದ್ರ ಯೋಗ, ಏನಾದರೂ ಮಾಡ್ಕೊಳ್ಳಿಕ್ಕೆ ಬುಧ ಒಳ್ಳೆಯ ಅನುಕೂಲ. ವಿದ್ಯಾಕ್ಷೇತ್ರದಲ್ಲೇ ನೀವು ಮುಂದುವರಿಯಲಿಕ್ಕೆ ಅನುಕೂಲ ಇರತಕ್ಕಂಥದ್ದು, ವಿದ್ಯೆಯಲ್ಲೇ ಮುಂದುವರಿಯಲಿಕ್ಕೆ ಅನುಕೂಲ ಇರತಕ್ಕಂಥದ್ದು, ಬೋಧಕರಿಗೆ ಅನುಕೂಲವನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು ಇವತ್ತಿನ ದಿವಸ. ಹಾಗಂತ ಅಷ್ಟಮಕ್ಕೆ ಗುರು ಹೋದ ಅಂದರೆ ನಷ್ಟವೇ ಆದೀತು, ಕಷ್ಟವೂ ಬಂದೀತು. ಹಿರಿಯರಿಂದ ನಿಮಗೇನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ, ಅದರಿಂದ ಆ ಕಡೆ ಗಮನ ಇರಲಿ. ಆರೋಗ್ಯ ಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ಪಾದಭಾಗಕ್ಕೆ ಏನಾದರೂ ತೊಂದರೆ ಚುಚ್ಚಿಕೊಳ್ಬೋದು. ಕೆಟ್ಟದ ಕಬ್ಬಿಣಗಳು ಅಥವಾ ಗ್ಲಾಸ್ ಪೀಸ್ಗಳು ಅಥವಾ ಮೊಳೆಗಳು ಅಥವಾ ಮುಳ್ಳುಗಳು ಅಥವಾ ಕಲ್ಲು ಇತ್ಯಾದಿ ಚುಚ್ಚಿಕೊಂಡು ಏನಾದರೂ ವೇದನೆಯನ್ನು ಅನುಭವಿಸಬೇಕಂತಹ ಸಂದರ್ಭ. ಕಾರಣ ಪಾದಭಾಗದಲ್ಲಿ ಅಂಗಾಳದಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಗುರುವಿನ ಅನುಗ್ರಹ. ಗುರು ಒಬ್ಬವನಿದ್ದಾನೆ ಅಂತಾದರೆ ಎಲ್ಲವನ್ನು ಎದುರಿಸಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳಿ. 3 ನಿಮ್ಮ ಸಂಖ್ಯೆ, ಹಳದಿ ಬಣ್ಣದ ವಸ್ತ್ರ, ಉತ್ತರ ದಿಕ್ಕು ಇವೆಲ್ಲ ನಿಮಗೆ ಅನುಕೂಲವನ್ನು ತರ್ತದೆ, ಶುಭ ಉಂಟಾಗ್ತದೆ ಇಂದಿನ ಕಾಲಘಟ್ಟದಲ್ಲಿ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ಒಳ್ಳೆಯ ಸಮಯ ಬಂದಾಯಿತು. ನಿಮಗೆ 7ನೇ ಮನೆಯಲ್ಲಿ ಗುರು ಇದ್ದಾನೆ, ಕೇಂದ್ರದಲ್ಲಿ ಹಂಸ ಯೋಗದಲ್ಲಿ ನಿಂತ್ಕೊಂಡಿದ್ದಾನೆ. ನಿಮ್ಮ ರಾಶಿಯಿಂದ 7ನೇ ಭಾವ ಅಂತಂದರೆ ಕೇಂದ್ರ ಭಾವದಲ್ಲಿ ಗುರು ಬಂದಿದ್ದಾನೆ ಅಂದರೆ ಗಜಕೇಸರಿ ಯೋಗದ ಫಲ, ಹಂಸ ಯೋಗದ ಫಲ. ಈ 2 ಫಲವನ್ನು ಅನುಭವಿಸುವಂತಹ ಕಾಲ. ಬಾಧಾಸ್ಥಾನ ಅಧಿಪತಿಯಾದಂತಹ ಕುಜನು 4ನೇ ಮನೆಯಲ್ಲಿ ಆರೋಗ್ಯ ಸ್ಥಾನದಲ್ಲಿ ತಲೆ ಭಾಗದಲ್ಲಿದ್ದಾನೆ. ಹೀಗಾಗಿ ತಲೆಯಲ್ಲಿ ಏನಾದರೂ ವಿಕಾರಗಳು ಕಾಣಿಸುವಂತಹ ಸಾಧ್ಯತೆ, ಮಾನಸಿಕವಾಗಿ ಹಿಂಸೆ ಉಂಟಾಗ್ತದೆ ಇವತ್ತಿನ ದಿವಸ. ವ್ಯವಹಾರಗಳು ಸರಿಯಾಗಿ ನಡೆಯದೆ ಹಲವು ಸಮಸ್ಯೆಗಳಿಗೆ ಒಳಗಾಗ್ತೀವಿ. ಹಿರಿಯರ ಮಾತನ್ನು ಕೇಳಿ. ಇಲ್ಲಿ ಗುರು ಹಿರಿಯರು ಅಂತ ನಾವು ಹೇಳ್ತೇವೆ, ಗುರು ಹಿರಿಯನೇ. ಆದ್ದರಿಂದ ಹಿರಿಯರ ಮಾತನ್ನು ಕೇಳುವುದರಿಂದ ನಿಮ್ಮ ವ್ಯವಹಾರದ ತೊಡಕು ನಿವಾರಣೆಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಪಂಚಮದಲ್ಲಿ ರವಿ ಶತ್ರುವಿನ ಮನೆಯಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ಮುಖದ ಭಾಗದಲ್ಲಿ ಕಲೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಅಥವಾ ಗಾಯ ಏನಾದರೂ ಆಗ್ಬೋದು. ಸ್ವಲ್ಪ ಹುಷಾರಾಗಿದ್ದರೆ ಬಹಳ ಒಳ್ಳೆಯದು. ಶತ್ರುಗಳ ಕಾಟ ಅಂತೂ ಇದ್ದೇ ಇರ್ತದೆ. ಪರಿಹಾರಕ್ಕೆ ಸುದರ್ಶನ ಜಪ, ಸುದರ್ಶನ ಹೋಮ ಇತ್ಯಾದಿಗಳಿಂದ ಮಾಡಿಕೊಳ್ಳುವುದರಿಂದ ಕ್ಷೇಮ. ಗುರು ಅನುಗ್ರಹಕ್ಕೆ ಸಾಧ್ಯವಾದರೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಗುರುವಿನ ಮಂತ್ರಾಕ್ಷತೆಯನ್ನು ಧಾರಣೆ ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ ಇದೆ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಬಳಸ್ಕೊಳ್ಳಿ. 4 ಬೇಕಾದರೂ ಸೇರಿಸ್ಕೊಳ್ಬಹುದು. ಜೊತೆಯಲ್ಲಿ ಕಪ್ಪು ಬಿಳಿ ಬಣ್ಣ, ಚಿತ್ರವರ್ಣ ಇತ್ಯಾದಿಗಳೆಲ್ಲವೂ ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕು, ಪಶ್ಚಿಮ ದಿಕ್ಕು ನಿಮಗೆ ವ್ಯವಹಾರಕ್ಕೆ ಒಳ್ಳೆಯದು. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಮಕರ ರಾಶಿಯವರು. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ, ಚಂದ್ರನೂ ಸಹಿತವಾಗಿದ್ದಾನೆ. ಹೀಗಾಗಿ ಸ್ವಲ್ಪ ಮಾನಸಿಕವಾಗಿ ವ್ಯಥೆ ಪಡಬೇಕಂತಹ ಸಂದರ್ಭ ಬರಬಹುದು. ನೀವಾಗಿಯೇ ಕೆಲವು ತಪ್ಪುಗಳನ್ನು ಮಾಡಿಕೊಂಡು ಅದರಿಂದ ತೊಂದರೆಯನ್ನು ಅನುಭವಿಸಬೇಕಂತಹ ಸಂದರ್ಭ ಬರ್ತದೆ. ಧನಸ್ಥಾನದಲ್ಲಿ ಶನಿ ಇದ್ದದ್ರಿಂದ ಮಂದ ಧನ ಪ್ರಾಪ್ತಿ,
ನಿಮ್ಮ ನಿರೀಕ್ಷೆಯಷ್ಟು ಬರೋದಿಲ್ಲ. ಮಂದಧನ ಅಂದ್ರೇನು, ಸ್ವಲ್ಪ ಮಟ್ಟಿಗೆ ಏನಾದರೂ ಬರ್ಬೋದು, ಪೂರ್ಣವಾಗಿ ಬರುವಂತಹ ಸಾಧ್ಯತೆ ಇಲ್ಲ. ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಗುರು ಇದ್ದದ್ದರಿಂದ ಗುರುವಿನ ಆನುಕೂಲ್ಯತೆ ಇಲ್ಲದ ಕಾರಣ ಮಂಗಲ ಕಾರ್ಯ ಇತ್ಯಾದಿಗಳಿಗೆ ಈ ಸಂದರ್ಭ ಅಷ್ಟು ಒಳ್ಳೆಯದಲ್ಲ. ಹಾಗಂತ 4ರಲ್ಲಿ ರವಿ, ಆರೋಗ್ಯ ಸ್ಥಾನಕ್ಕೆ ರವಿ ಇದ್ದಾನೆ. ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆ ಕಾಣಿಸುವಂತಹ ಸಾಧ್ಯತೆ, ಮನಸ್ಸಿಗೆ ಸ್ವಲ್ಪ ಹಿತವಾಗ್ತದೆ. ತಂದೆಯ ಮಾತಿನಿಂದ ವ್ಯವಹಾರಗಳು ಸರಳವಾಗಬಹುದು. ನೀವು 8 ಮತ್ತು 7 ಉಪಯೋಗಿಸಿಕೊಳ್ಳುವುದರಿಂದ ನಿಮಗೆ ಅನುಕೂಲ. ಕಪ್ಪು ಬಣ್ಣ ಮತ್ತು ಚಿತ್ರವರ್ಣ ಇದು ಇವತ್ತಿನ ದಿವಸ ನಿಮಗೆ ಹಿತವಾಗಿರ್ತದೆ. ಉತ್ತರ ದಿಕ್ಕು ಪಶ್ಚಿಮ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ಆರೋಗ್ಯ ವೃದ್ಧಿಗೆ ಒಳ್ಳೆಯದು. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಕುಂಭರಾಶಿಯವರು. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ಜನ್ಮದಲ್ಲೇ ಶನಿ ಮಹಾತ್ಮ ಇದ್ದಾನೆ ನಿಮ್ಮ ರಾಶಿಯಲ್ಲಿ. ಶನಿರುವ ಪಶ್ಯತಿ ನರಹ ಹೇಳುವಂತಹ ಆಧಾರದಂತೆ ನಿಮ್ಮನ್ನು ನೋಡಿದ ತಕ್ಷಣ ಶನಿ ಕಂಡಾಗ ಕಾಣಿಸ್ತದೆ. ಯಾರಿಗೆ? ನಿಮ್ಮ ಶತ್ರುಗಳಿಗಲ್ಲ, ಮಿತ್ರರಿಗೆ ಕಾಣಿಸುವ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮ ಇದ್ದದ್ರಿಂದ ಕಾಲಿನಲ್ಲಿ ತೊಂದರೆಗಳು, ಕಾಲಿನಲ್ಲಿ ಏನಾದರೂ ಬಾಧೆ ಉಂಟಾಗುವಂಥದ್ದು, ಕಾಲಿನಲ್ಲಿ ಅಂಗಾಲದಲ್ಲಿ ಉರಿ, ಅಂಗಾಲದಲ್ಲಿ ಬೆಂಕಿ ಬಿದ್ದಾಗ ಆಗ್ತದೆ, ಅಥವಾ ಬೆಂಕಿಯಲ್ಲಿ ಕಾಲಿಟ್ಟಾಗ ಆಗ್ತದೆ, ಅಥವಾ ಕಾಲು ಸುಡ್ತಾ ಇರ್ತದೆ, ಇತ್ಯಾದಿಗಳೆಲ್ಲ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಾಗಂತ ಪೂರ್ಣ ಗುರುವಿನ ದೃಷ್ಟಿ ಇದ್ದದ್ದರಿಂದ ದೈವಾನುಕೂಲ ಚೆನ್ನಾಗಿದೆ. ಏನಾದರೂ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕು, ಮಂಗಲ ಕಾರ್ಯ ಅಥವಾ ಒಳ್ಳೆಯ ಕೆಲಸಗಳು ಏನಾದರೂ ಮಾಡಿಕೊಳ್ಬೇಕು ಆದರೆ ಈ ಸಮಯ ನಿಮಗೆ ಒಳ್ಳೆಯ ಸಮಯವಾಗಿರ್ತಕ್ಕಂಥದ್ದು. ದೈವಾನುಕೂಲ ಚೆನ್ನಾಗಿದೆ, ಗುರುವಿನ ಬಲ ಇದೆ, ವ್ಯವಹಾರಕ್ಕೆ ಒಳ್ಳೆಯದು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಜನ್ಮದ ಶನಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ಶನಿ ಶಾಂತಿ ಮಾಡಿಕೊಂಡ್ರೂ ಒಳ್ಳೆಯದು. ಅಥವಾ ಶನೇಶ್ವರನ ಪೀಡಾ ನಿವೃತ್ತಿಗಾಗಿ ಶರೀರ ತೂಕದ ಎಳ್ಳನ್ನು ದಾನ ಮಾಡಿದರೆ ಬಹಳ ಅನುಕೂಲ. ಆಗ ನೀವಿರ್ತಕ್ಕಂತಹ ಸಂಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು ಇವತ್ತಿನ ದಿವಸ ಮೀನರಾಶಿಯವರಿಗೆ. ಮೀನರಾಶಿಯವರು 3 ನಿಮ್ಮ ಸಂಖ್ಯೆ, ಹಳದಿ ಮತ್ತು ಕೇಸರಿ ಬಣ್ಣ, ಉತ್ತರ ಈಶಾನ್ಯ ಭಾಗ, ಗುರುದೇವರ ಅನುಗ್ರಹ ಇವೆಲ್ಲ ನಿಮಗೆ ಶ್ರೇಯಸ್ಸನ್ನು ತರುತ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಇಂದಿನ ದಿವಸ 12 ರಾಶಿಯವರು ವಿಶೇಷವಾಗಿ ಕಾಲಭೈರವನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ಅಷ್ಟಮಿ ತಿಥಿ ಇದೆ, ಅದರಿಂದ ದುರ್ಗಾ ಉಪಾಸನೆಯನ್ನು ಮಾಡಿಕೊಳ್ಳಿಕ್ಕೂ ಅನುಕೂಲ ಇದೆ. ಹೀಗಾಗಿ ದುರ್ಗಾ ಉಪಾಸನೆ, ಕಾಲಭೈರವನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮೆಲ್ಲ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. 12 ರಾಶಿಯವರು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಒತ್ತಿ, ಲೈಕ್ ಕೊಡಿ. ಜೊತೆಯಲ್ಲಿ ನಂಬರ್ಗಳು ಬರ್ತಾ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ. ಮಂಗಳವಾರ. ಶುಭವಸ್ತು.